ಇದು ನಿಜವಾಗಿಯೂ ಒಂದು ಅಪರಾಧಿ ಕೆಲಸ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇದು ತಪ್ಪು ಅಂತ ಹೇಳ್ಬೇಕಾಗಿದೆ. ಇವತ್ತು ಇದಕ್ಕೆ ಎಲ್ಲರೂ ಸಿವಿಲೈಸ್ಡ್ ಅಂತ ಎಲ್ಲರೂ ಇದನ್ನು ಖಂಡಿಸ್ಬೇಕಾಗಿದೆ. ಇದು ಆಗಬಾರ್ದು. ಇದು ಯಾಕಂದ್ರೆ ಇವತ್ತು ಏನೋ ಇವರು ಅಧಿಕಾರದಲ್ಲಿದ್ದಾರೆ, ತಮ್ಮದನ್ನು ಮಾಡ್ತಾಯಿದ್ದಾರೆ. ಒಂದು ನೆನಪಿಟ್ಟು ಹೋಗ್ಬೇಕಾಗಿದ್ದಿಲ್ಲ, ಅಲ್ಲೇ ಮಮತಾ ಅವ್ರಿಗೆ 40% ಅಥವಾ 42% ಮತಗಳಿದ್ದಾವೆ. ಒಂದು 5-6% ಹೆಚ್ಚಾಗಿದೆ ನಿಮ್ದಷ್ಟು. ಇದರರ್ಥ ಇಡೀ ನೀವು ಡಿಕ್ಟೇಟರ್ ಆಗೋದಕ್ಕೆಲ್ಲ ದಾರಿ ಆಗಿದೆ ಅಂತ ಅಲ್ಲ. ಸ್ವಯಂದು ಅಧಿಕಾರಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಸ್ವಯಂದು ಅಧಿಕಾರಿ ಅವರಾದರೂ ಒಂದು ಕಾಲಕ್ಕೆ ಮಮತಾ ಅವ್ರ ಬೆಂಬಲಿಗರಾಗಿದ್ದರು, ಅವರು ಹೇಳಿದಂಗೆ ಕೇಳುವಂಥ ಒಬ್ಬ ವ್ಯಕ್ತಿ ಆಗಿದ್ದರು, ಅವ್ರ ಕೈಯಲ್ಲಿ ಬೆಳೆದಂಥವ್ರಾಗಿದ್ದಾರೆ. ಅವರು ಇವತ್ತು ಹಿಂದೆ ಅಂತ ಎಷ್ಟು ತಪ್ಪುಗಳನ್ನ ದೊಡ್ಡದು ಮಾಡಿಕೊಂಡು ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ತಾವು ಇವತ್ತು ಹೌದಪ್ಪ ನಾನು ಒಬ್ಬ ಡಿಕ್ಟೇಟರ್ ಅನ್ನುವಂಥದ್ದು ಅಥವಾ ನನ್ನ ಮನುಷ್ಯ ಬಂದಿಂದ ಮಾಡಬಲ್ಲೆ ಅನ್ನುವಂಥದ್ದನ್ನು ಬಿಂಬಿಸ್ಲಿಕ್ಕೆ ಹೊರಟಿದ್ದು ಮಾತ್ರ ಇದು BJPಯ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಮೋದಿಯವರು ಇವತ್ತೇನೋ ಗೆದ್ದಿದ್ದಾರೆ, ಆದರೆ ಚುನ್ಕರ್ ಮಾರಂಗಿ ಅನ್ನೋಂಥ ಮಾತಿಗೆ ಆಸ್ಪದಗೊಳ್ಳಾರ್ದ ನೀವು ಇನ್ನೊಂದು ಮಾತು ಮಾತಾಡಿದ್ರಿ. ಇಲ್ಲ ನಾವು ಅಂದರೆ ಇರ್ಷೆ ಶೇಡ್ ತಗೊಳ್ಳೋದಿಲ್ಲ, ಬದಲಾವಣೆ ಮಾಡ್ತೀರಂತ ಹೇಳಿದ್ರಿ. ಅದನ್ನು ಮಾಡಿರಿ, ಅಡ್ಡಿ ಇಲ್ಲ. ಮತ್ತು ತಪ್ಪಿತಸ್ಥರು ಶಿಕ್ಷೆ ಆಗಿರಿ. ಇವತ್ತು ಮಮತಾ ಬ್ಯಾನರ್ಜಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿರಿ. ಶಾರದಾ ಏನು ಘೋಟಾಲೆಗಳಿದ್ದಾವೆ, ಪ್ರಕರಣಗಳಿದ್ದಾವೆ, ಅವು ಹೊರಗೆ ಆಗಿರಿ, ಶಿಕ್ಷೆ ಕೊಡಿಸ್ರಿ, ಎಲ್ಲರಿಗೂ ಕೊಡಿಸ್ರಿ, ಅಭಿಷೇಕ್ ಬ್ಯಾನರ್ಜಿ ಕೊಡಿಸ್ರಿ. ಆದರೆ ಕಾನೂನು ಪ್ರಕಾರ ಇರಲಿ, ನ್ಯಾಯದ ಪ್ರಕಾರ ಇರಲಿ, ಕಾನೂನನ್ನು ಕೈ ತೆಗೆದುಕೊಳ್ಳುವಂಥ ಈ ಅಪರಾಧ ಕೆಲಸ ತಪ್ಪು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ